ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಫ್ರೆಶ್ ಕೋಕೋನಟ್ ಲಡ್ಡು ರೆಸಿಪಿ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಒಳಗೆ ನಾನು 2 ಕಪ್ ಹಾಲು ಹಾಕೊಂಡಿದ್ದೀನಿ. ಒಂದು ಕಪ್ ನಾನು ಮಿಲ್ಕ್ ಪೌಡರ್ ಹಾಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡಿಲ್ಲ. ಆನ್ ಮಾಡ್ಕೊಳ್ಳಾರ್ದೆ ಇದು ಚೆನ್ನಾಗಿ ಮಿಲ್ಕ್ ಪೌಡರ್ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಲೊಳಗೆ. ನೋಡಿ, ಇದು ಮಿಕ್ಸ್ ಆಗಿದೆ. ನಾನು ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇದು ಹಾಲು ಇದೆಯಲ್ಲ, ಸ್ವಲ್ಪ ಗಟ್ಟಿ ಆಗೋ ತನಕ ಕಾಸ್ಕೋಬೇಕು. ನೋಡಿ, ನಾನು ಮತ್ತೊಂದು ಪ್ರೊಸೀಜರ್ ಮಾಡ್ಕೋಣ. ಇಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರ್ ಒಳಗೆ ನಾನು 1/3 ಕಪ್ ಗೋಡಂಬಿ ಹಾಕೊಂಡಿದ್ದೀನಿ. 1/3 ಕಪ್ ನಾನು ಸಕ್ಕರೆ ಹಾಕೊಂಡಿದ್ದೀನಿ. 3 ಏಲಕ್ಕಿ ಹಾಕೊಂಡಿದ್ದೀನಿ. ಲೀಡ್ ಮುಚ್ಕೊಂಡು ನಾನು ಇದು ಪೌಡರ್ ಮಾಡ್ಕೊತೀನಿ. ನೋಡಿ, ಇದು ಸಣ್ಣಾಗಿ ಪೌಡರ್ ರೆಡಿ ಆಗಿದೆ. ನೋಡಿ, ನಾನಿಲ್ಲಿ ಒಂದು ಪ್ಲೇಟ್ ಒಳಗೆ ತಕ್ಕೊಂಡಿದ್ದೀನಿ. ಇದೇ ಮಿಕ್ಸರ್ ಜಾರ್ ಒಳಗೆ ನಾನು ಫ್ರೆಶ್ ಕೋಕೋನಟ್ ತಗೊಂಡಿದ್ದೀನಿ. 1 ಕಪ್ ನಾನು ಫ್ರೆಶ್ ಕೋಕೋನಟ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕರಿ ಭಾಗಿರುತ್ತೆ ಅಲ್ಲ, ಅದು ನಾನು ತಕ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ. ಇದು ಲೀಡ್ ಮುಚ್ಕೊಂಡು ನಾನು ಇದು ಸಣ್ಣ ಮಾಡ್ಕೊತೀನಿ. ನೋಡಿ, ಈ ರೀತಿ ಸಣ್ಣಾಗಿದೆ. ಇದರೊಳಗೆ ನಾನು 1 ಕಪ್ ಹಾಲು ಹಾಕೊಂಡಿದ್ದೀನಿ. ಹಾಕೊಂಡು ಲೀಡ್ ಮುಚ್ಕೊಂಡು ಇನ್ನೊಮ್ಮೆ ತಿರುಗಿಸ್ಕೋಬೇಕು. ನೋಡಿ, ಈ ರೀತಿ ಸಣ್ಣಾಗಿದೆ. ನೋಡಿ, ಇದು ಹಾಲು ಇದೆಯಲ್ಲ, ಕಾಸ್ಕೊಳಕ್ಕೆ ಇಟ್ಕೊಂಡಿದ್ದೇವಲ್ಲ, ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದು ಕೋಕೋನಟ್ ಸಣ್ಣ ಮಾಡ್ಕೊಂಡಿದ್ದೇವಲ್ಲ, ಅದು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಗಟ್ಟಿ ಆಗೋ ತನಕ ಈ ರೀತಿ ಹೊಳ್ಳಾಡಿಸ್ಕೊಂಡು ಕಾಸ್ಕೋಬೇಕು. ನೋಡಿ, ಇದು ಗಟ್ಟಿಯಾಗಿದೆ. ನೋಡಿ, ನಾನು ಇಲ್ಲಿ ಗೋಡಂಬಿ ಮತ್ತು ಸಕ್ಕರೆ ಸಣ್ಣ ಮಾಡ್ಕೊಂಡಿದ್ದೇನಲ್ಲ, ಅದು ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 1/3 ಕಪ್ ನಾನು ಕಂಡೆನ್ಸ್ ಮಿಲ್ಕ್ ಹಾಕೊಂಡಿದ್ದೀನಿ. ಇದು ಇಲ್ಲಾಂದರೆ ನೀವು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಎಷ್ಟು ಹಾಕಬೇಕಂದ್ರೆ ಅರ್ಧ ಕಪ್ ಸಕ್ಕರೆ ಯೂಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಗಟ್ಟಿಯಾಗಿದೆ. ಇದು ನಾವು ತಣ್ಣಗೆ ಮಾಡಲಿಕ್ಕೆ ಸೈಡ್ ಇಟ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಒಂದು ಪ್ಲೇಟ್ ಒಳಗೆ ಡ್ರೈ ಕೋಕೋನಟ್ ಪೌಡರ್ ತೊಗೊಂಡಿದ್ದೀನಿ. ಸುಮಾರು ಅರ್ಧ ಕಪ್ ಇದೆ ಇದು. ನಾನು ಇಲ್ಲಿ 1-2 ಚಮಚ ರೋಸ್ ಪೆಟಲ್ಸ್ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಒಂದು 3 ಚಮಚದಷ್ಟು ಪಿಸ್ತಾ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ತಣ್ಣಗಾಗಿದೆ. ನಾವು ಲಡ್ಡು ಮಾಡ್ಕೊಳ್ಳೋಣ. ನೋಡಿ, ಗಣೇಶ ಚತುರ್ಥಿ ಬಂದಿದೆಯಲ್ಲ, ಈ ರೀತಿ ನೀವು ಮಾಡ್ಕೋಬಹುದು. ಲಡ್ಡು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಲಡ್ಡು ಮಾಡಿಕೊಂಡು ಈ ರೀತಿ ಡ್ರೈ ಕೋಕೋನಟ್ ಪೌಡರ್ ಇದೆಯಲ್ಲ, ಇದರೊಳಗೆ ಈ ರೀತಿ ಹೊಳ್ಳಾಡಿಸ್ಕೋಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡಿಕೊಂಡು ಲಡ್ಡು ಮಾಡ್ಕೋಬೇಕು. ನೋಡಿ, ಕೋಕೋನಟ್ ಲಡ್ಡು ರೆಡಿ ಆಗಿದೆ. ನೋಡಿ, ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿ ಇರುತ್ತೆ ಮತ್ತು ಬಾಯಲ್ಲಿಟ್ಟರೆ ಕರಗಬೇಕು, ಆ ಥರ ಲಡ್ಡು ರೆಡಿ ಆಗುತ್ತೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.